ಹಲೋ ನಮಸ್ತೆ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸು. ಈ ಒಂದು ವಿಡಿಯೋದಲ್ಲಿ ನಿಮಗೆ SNQ ಕೋಟಾದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. SNQ ಕೋಟಾ ಅಂದರೆ ಏನು ಆ್ಯಂಡ್ ಯಾವ ರೀತಿ ಅದನ್ನು ಡಿವೈಡ್ ಮಾಡ್ತಾರೆ, ನಿಮ್ಮ ಇನ್ಕಮ್ ಎಷ್ಟಿದ್ರೆ ನಿಮಗೆ SNQ ಕೋಟಾ ಆಗುತ್ತೆ, ಪ್ಲಸ್ ಎಷ್ಟು ಫೀಸ್ ಇರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆ ಯಾವ ಕಾಲೇಜಲ್ಲಿ SNQ ಕೋಟಾವನ್ನು ತಗೊಳ್ಳೋದಿಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಈ ಕಾಲೇಜ್ಗಳನ್ನು ಹಾಕುವಾಗ ಜಾಗ್ರತೆ ವಹಿಸ್ಕೊಂಡು ಹಾಕಬೇಕು. ಓಕೆ, ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಸೂಪರ್ ನ್ಯೂಮರರಿ ಕೋಟಾ ಅಂದರೆ ಏನು ಅಥವಾ ಸಂಖ್ಯಾಧಿತ ಕೋಟಾ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು ಏಕಲವ್ಯ 3.0 ಅಂತ ಇದು 3rd ಬ್ಯಾಚ್ ಆಗಿರುತ್ತೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮಗೆ KCETಗೆ ಕಾಮಿಡಿಕೆಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕಾಲೇಜ್ ಲಿಸ್ಟ್ ಇರ್ಬೋದು, ಬ್ರಾಂಚ್ ಲಿಸ್ಟ್ ಇರ್ಬೋದು, ಅಥವಾ KEಯ ಪ್ರಾಸೆಸ್ ಇರ್ಬೋದು, ಡಾಕ್ಯುಮೆಂಟ್ ಲಿಸ್ಟ್ ಇರ್ಬೋದು, ಫೀಸನ್ನು ಹೇಗೆ ಪೇ ಮಾಡಬೇಕು, ಯಾವ ಬ್ರಾಂಚನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಯಾವ ಕಾಲೇಜ್ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇನೆ. ಸೊ ಇದು ಬಂದುಬಿಟ್ಟು ಇನ್ಸೈಡರ್ ಇನ್ಫಾರ್ಮೇಷನ್, ಯಾವುದೇ ವೆಬ್ಸೈಟಿಂದ ತೆಗೆದಿರೋ ಇನ್ಫಾರ್ಮೇಷನ್ಗಳಲ್ಲ, ಕಂಪ್ಲೀಟ್ಲಿ ಪ್ರತಿಯೊಂದು ಕಾಲೇಜ್ಗಳಿಗೂ ಹೋಗಿ ನಾನು ತೆಗೆದಿರುವಂಥ ಇನ್ಫಾರ್ಮೇಷನ್. ನಾಟ್ ಓನ್ಲಿ ಟಾಪ್ ಕಾಲೇಜಸ್ಸನ್ನು ಬಿಟ್ಟು ಅದರ ನಂತರ ಬರುವಂಥ ಕಾಲೇಜಸ್ಗಳಿಗೂ ಕೂಡ ನಾನು ವಿಸಿಟ್ ಮಾಡಿದ್ದೇನೆ. ಸೊ ಇದು ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡುತ್ತೆ. 1999 ರುಪೀಸು ಆನ್ಲೈನಲ್ಲಾದರೆ ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ಕೆ, ಬೋತ್ ಆನ್ಲೈನಲ್ಲಿ ಬೋತ್ KCET ಆ್ಯಂಡ್ ಕಾಮಿಡ್ಕೆಗೆ 2999 ರುಪೀಸ್ ಇರುತ್ತೆ. ಆಫ್ಲೈನಲ್ಲಾದರೆ KCET ವಿತ್ ಆಪ್ಷನ್ ಎಂಟ್ರಿ, ನಾವೇ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ನಮ್ಮ ಆಫೀಸಿಗೆ ಬರಬೇಕಾಗತ್ತೆ ಒಂದು ದಿನ, ಆಪ್ಷನ್ ಎಂಟ್ರಿ ದಿನ. ಸೊ ಆ ದಿನ ಬಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಓನ್ಲಿ KCET ಆದರೆ 3999 ರುಪೀಸ್ ಫಾರ್ ಬೋತ್ KCET ಆ್ಯಂಡ್ ಕಾಮಿಡ್ಕೆ. ಆಫ್ಲೈನಲ್ಲಾದರೆ 4999 ರುಪೀಸ್. 100% ನಾನು ಹೇಳ್ತೇನೆ ಸ್ಟೂಡೆಂಟ್ಸು ಆ್ಯಂಡ್ ಪೇರೆಂಟ್ಸು, ಇದನ್ನೋದು ನಿಮಗೆ ಏನು ಹೇಳ್ತಾರೆ ತುಂಬ ಯೂಸ್ಫುಲ್ ಆಗೇ ಆಗುತ್ತೆ, 100% ಯೂಸ್ಫುಲ್ ಆಗುತ್ತೆ. ಯಾಕಂತ ಕೇಳಿದರೆ ಕರ್ನಾಟಕದಲ್ಲಿ ಯಾವೊಬ್ಬರು ಕೌನ್ಸಿಲರು ಕೂಡ ಕಾಲೇಜ್ ಬಗ್ಗೆ ರಿಯಲ್ ಇನ್ಫಾರ್ಮೇಷನ್ ತಗೊಂಡು ನಿಮ್ಗೆ ಹೇಳೋರು ಯಾರೂ ಇಲ್ಲ. ಸುಮ್ಮನೆ ಏನು ವೆಬ್ಸೈಟಿಂದ ತೆಗಿತಾರೆ, ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಆ್ಯಸ್ ಇಟ್ ಇಸ್ ಹೇಳ್ತಾರೆ. ಬಟ್ ಆ ಇನ್ಫಾರ್ಮೇಷನ್ಗಳು ಎಷ್ಟು ಜೆನ್ವಿನ್ನು, ನಿಮ್ಮ ನೆಕ್ಸ್ಟ್ 40 ಇಯರ್ಸನ್ನು ಡಿಸೈಡ್ ಮಾಡುವಂಥ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಾ? ಓಕೆ, ಸೊ ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಇಂಜಿನಿಯರಿಂಗ್ ಕಾಲೇಜನ್ನು ಚಾಯ್ಸ್ ಮಾಡುವಾಗ ಗ್ಯಾಮ್ಲಿಂಗ್ ಥರ ಮಾಡ್ಕೊಳ್ಬೇಡಿ ಪ್ಲೀಸ್. ಜಾಯ್ನ್ ಆದಮೇಲೆ ನಿಮ್ಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಈಗ ಸರ್ SNQ ಕೋಟಾ ಅಂದರೆ ಏನು ಸರ್? ನಾನು ಇಲ್ಲೇ ಇದು ಮಾಡಿದ್ದೇನೆ ನೋಡಿ. ನಮ್ಮದು SNQ ಕೋಟಾವನ್ನು ಮಾಡುವಾಗ ಅವರು ಪ್ಯಾರೆಂಟ್ಸ್ಗಳ ಇನ್ಕಮ್ ಮೇಲೆ ಬೇರೆ ಬೇರೆ ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. ಓಕೆ, ಈ ಮೊದಲನೇ ಸ್ಲ್ಯಾಬ್ ಏನು ಅಂತ ಕೇಳಿದರೆ, ಯಾವ ಸ್ಟೂಡೆಂಟ್ಸ್ನ ಪೇರೆಂಟ್ಸ್ನ ಇನ್ಕಮ್ ಲೆಸ್ ದ್ಯಾನ್ 2,50,000 ಇರುತ್ತೆ, ಅವ್ರನ್ನ ಸ್ಲ್ಯಾಬ್ 1 ಆಗಿ ಕನ್ಸಿಡರ್ ಮಾಡ್ತಾರೆ. ಯಾರ ಪೇರೆಂಟ್ಸ್ಗಳ ಇನ್ಕಮ್ ಬಿಟ್ವೀನ್ 2,50,000 to 3,50,000 ಇರುತ್ತೆ, ಸ್ಲ್ಯಾಬ್ 2. ಯಾರದ್ದು 3,50,000 to 4,50,000 ಇರುತ್ತೆ, ಸ್ಲ್ಯಾಬ್ 3. 4,50,000 6 lakh ಬಿಟ್ವೀನ್ ಇದ್ದವ್ರದ್ದು ಸ್ಲ್ಯಾಬ್ 4. 6 lakhಯಿಂದ ಬಿಲೋ 8 lakhs ಅಲ್ಲಿವರೆಗೆ ಇದ್ದವ್ರನ್ನ ಸ್ಲ್ಯಾಬ್ 5. ಈ ಥರ ಸ್ಲ್ಯಾಬ್ ಆಗಿ ಡಿವೈಡ್ ಮಾಡಿಕೊಂಡು ನಿಮಗೆ ಕಾಲೇಜ್ಗಳನ್ನು ಅಲಾಟ್ ಮಾಡ್ತಾರೆ. ಸರ್ SNQ ಕೋಟಾ ಎಷ್ಟಿರುತ್ತೆ ಸರ್? ಪ್ರತಿ ಕಾಲೇಜಲ್ಲಿ ಗೌರ್ಮೆಂಟಿಂದ ಏನು ಇದು ಸೀಟನ್ನು ಕೊಟ್ಟಿರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದ್ದರೆ ಅದರ ಮೇಲ್ಗಡೆ 100 ಸೀಟ್ನ ಮೇಲ್ಗಡೆ 5 ಸೀಟ್ಸ್ ಅನ್ನೋದು ಅಂದರೆ 5% ಆ್ಯಕ್ಚುಲಿ SNQ ಕೋಟಾ ಇರುತ್ತೆ. 1000 ಸೀಟ್ಸ್ ಇದ್ದರೆ ಆ ಕಾಲೇಜಲ್ಲಿ 1000 ಮೇಲ್ಗಡೆ 50 ಎಕ್ಸ್ಟ್ರಾ ಸೀಟ್ಸ್ SNQ ಕೋಟಾ ಇರುತ್ತೆ, ಅಂದರೆ 1050 ಸೀಟ್ಸ್ ಇರುತ್ತೆ. ಓಕೆ, ಸೊ SNQ ಕೋಟಾ ಇರುತ್ತೆ. ಸರ್ SNQ ಕೋಟಾಕ್ಕೆ ಏನು ಬೇಕು? ನೀವು ಆಲ್ರೆಡಿ ಇವಾಗ ನಿಮ್ಮ ಏನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಾಗ ಆಲ್ರೆಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರ್ತೀರ. ಅವರು ಅದನ್ನು ಡಿಜಿಲಾಕರಲ್ಲಿ ಎಲ್ಲದನ್ನು ವೆರಿಫೈ ಮಾಡ್ತಾರೆ, ನಿಮ್ಮ RD ನಂಬರ್ನ ವೆರಿಫೈ ಮಾಡ್ತಾರೆ. ಮಾಡಿದ ಮೇಲೆ ಬೇಸ್ಡ್ ಆನ್ ಯುವರ್ ಇನ್ಕಮ್ ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. ಇದಕ್ಕೆ ನಿಮ್ಮ ರ್ಯಾಂಕು ಕೂಡ ಮ್ಯಾಟ್ರ್ ಆಗುತ್ತೆ, ಒಂದನೇದು. ಎರಡನೇದು ನಿಮ್ಮ ಇನ್ಕಮ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಈ ಇನ್ಕಮ್ ಸ್ಲ್ಯಾಬಲ್ಲಿ ಬಂದರೆ ನಿಮ್ಮ ರ್ಯಾಂಕು ಕೂಡ ಒಳ್ಳೆಯದಿದ್ದರೆ ನಿಮ್ಗೆ ಆ ಕಾಲೇಜಲ್ಲಿ SNQ ಕೋಟಾದಲ್ಲಿ ನಿಮ್ಮ ರ್ಯಾಂಕಿಗೆ ನಿಮ್ಮ ಇನ್ಕಮ್ಗೆ ಕೊಡಲಿಕ್ಕಾದರೆ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಫಸ್ಟಿಗೆ ಈ ಸ್ಲ್ಯಾಬಲ್ಲಿ ಎಲ್ಲ ಫಿಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. 50 ಸೀಟ್ಸ್ಗಳಿದ್ರೆ ಎಲ್ಲ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇದೇ ಸ್ಲ್ಯಾಬಲ್ಲಿ ಬಂದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲ ಈ ಸ್ಲ್ಯಾಬಲ್ಲಿ 50 ಸ್ಟೂಡೆಂಟ್ಸ್ಗಳು ಇಲ್ಲ, ಹೆಚ್ಚಿನಷ್ಟು ಒಂದು 20 ಸ್ಟೂಡೆಂಟ್ಸ್ಗಳು ಮಾತ್ರ 2,50,000 ಬಿಲೋ ಇದ್ದಿತ್ತು, ಅದಾದ ನಂತರ ಉಳಿದಿರೋದು ಈ ಸ್ಲ್ಯಾಬಿಗೆ ಬರ್ತಾರೆ. ಇದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ನೋಡ್ತಾರೆ, ಅವ್ರಿಗೆ ಇದು ಮಾಡ್ತಾರೆ. ಈ ರೀತಿ ಅಲಾಟ್ಮೆಂಟ್ ಆಗುತ್ತೆ. ಓಕೆ, SNQ ಕೋಟಾ. ಸೊ SNQ ಕೋಟಾ ಅಲಾಟ್ ಆಗಬೇಕಂದ್ರೆ ನಿಮ್ಮ ರ್ಯಾಂಕು ಕೂಡ ಮ್ಯಾಟ್ರ್ ಆಗುತ್ತೆ, ಪ್ಲಸ್ ನಿಮ್ಮ ಇನ್ಕಮ್ ಕೂಡ ಮ್ಯಾಟ್ರ್ ಆಗುತ್ತೆ. ಸರ್ ಹಾಗಾದರೆ ಯಾವ ಕಾಲೇಜ್ಗಳಲ್ಲಿ SNQ ಕೋಟಾವನ್ನು ತಗೊಳ್ಳೋದಿಲ್ಲ? ವೆರಿ ಇಂಪಾರ್ಟೆಂಟು. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಇದಿಷ್ಟು ಕಾಲೇಜ್ಗಳನ್ನು ನೀವು ಸ್ವಲ್ಪ ಜಾಗ್ರತೆಯಿಂದ ಎಂಟ್ರಿ ಮಾಡಬೇಕಾಗತ್ತೆ.
ಓಕೆ. ಸೊ ಯಾವುದು ಅಂತ ಕೇಳಿದರೆ ಹೆಚ್ಚಾಗಿ ಯೂನಿವರ್ಸಿಟಿಗಳಲ್ಲಿ SNQ ಕೋಟಾವನ್ನು ತಗೊಳ್ಳೋದಿಲ್ಲ. ಮೊದಲನೇದಾಗಿ ಇದು ಆದಿಚುಂಚನಗಿರಿ ಯೂನಿವರ್ಸಿಟಿ ಅಂತ ಕರೀತಾರೆ. ಆದಿಚುಂಚನಗಿರಿ ಯೂನಿವರ್ಸಿಟಿ. ಓಕೆ, ಇದು ಯೂನಿವರ್ಸಿಟಿ, ನಾನು ಯೂನಿ ಅಂತ ಬರಿತೇನೆ, ಯೂನಿವರ್ಸಿಟಿ. ಇದನ್ನು BGS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರೀತಾರೆ. ಇದು ಇರೋದು ಮಂಡ್ಯದು BGS, ನೆನಪಿಟ್ಕೊಳ್ಳಿ. ಆದಿಚುಂಚನಗಿರಿ ಯೂನಿವರ್ಸಿಟಿ ಒಂದನೇದು. ಈ ಕಾಲೇಜಲ್ಲಿ ನಿಮಗೆ SNQ ಕೋಟಾ ಇಲ್ಲ. ಅದಾದಮೇಲೆ ಅಲೈನ್ಸ್ ಯೂನಿವರ್ಸಿಟಿ, ಇದು ಬ್ಯಾಂಗ್ಳೂರಲ್ಲಿರೋದು ಅಲೈನ್ಸ್ ಯೂನಿವರ್ಸಿಟಿ. ಇಲ್ಲಿ ನಿಮಗೆ SNQ ಕೋಟಾ ಇಲ್ಲ. ಟೋಟಲ್ 1910 ಸೀಟ್ಸ್ಗಳಿದೆ. ಇದರಲ್ಲಿ ನಿಮಗೆ SNQ ಕೋಟಾ ಇಲ್ಲ. ಇದು ಬರೋದು ಎಲ್ಲಿ ಅಂತ ಕೇಳಿದರೆ ಚಂದಾಪುರ ಮತ್ತು ಆನೇಕಲ್ನ ಮೇನ್ ರೋಡಲ್ಲಿ ಬರುತ್ತೆ, ಬೆಂಗಳೂರಲ್ಲಿ ಬರುತ್ತೆ. ಓಕೆ. ಸೊ ಮೂರನೇದು MET ಯೂನಿವರ್ಸಿಟಿ, ಇಲ್ಲೂ ಕೂಡ SNQ ಕೋಟಾ ಇಲ್ಲ. MET ಯೂನಿವರ್ಸಿಟಿ ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಸೊ ಟೋಟಲ್ MET ಯೂನಿವರ್ಸಿಟಿ ಇಂಟೇಕ್ 1320. ಇದು ಕೂಡ ದೊಡ್ಡಬಳ್ಳಾಪುರ ರೋಡಲ್ಲಿ ಬರುತ್ತೆ, ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ರೋಡಲ್ಲಿ ಬರುತ್ತೆ, ಬ್ಯಾಂಗ್ಳೂರಲ್ಲಿ ಇರೋದು. ಆಯಿತಾ. MET ಯೂನಿವರ್ಸಿಟಿಯಲ್ಲಿಲ್ಲ. CMR ಯೂನಿವರ್ಸಿಟಿ ಇಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ಐದನೇದು ದಯಾನಂದ್ ಸಾಗರ್ ಯೂನಿವರ್ಸಿಟಿ, ಇಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ಆಯಿತಾ. ಆರನೇದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಇದು ಬ್ಯಾಂಗ್ಳೂರಿದು. CMR ಯೂನಿವರ್ಸಿಟಿ ಬ್ಯಾಂಗ್ಳೂರು, ದಯಾನಂದ್ ಸಾಗರ್ ಬ್ಯಾಂಗ್ಳೂರು, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬ್ಯಾಂಗ್ಳೂರು. ಏಳನೇದು. ಅದಾದಮೇಲೆ ನಿಮಗೆ GM ಯೂನಿವರ್ಸಿಟಿ ಇರೋದು ದಾವಣಗೆರೆಯಲ್ಲಿ. ಓಕೆ, GM ಯೂನಿವರ್ಸಿಟಿ ಇದು ದಾವಣಗೆರೆಯಲ್ಲಿರೋದು. ಇದರಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ಎಂಟನೇದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದು ಮೈಸೂರಲ್ಲಿರೋದು. ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಅದಾದಮೇಲೆ ಒಂಬತ್ತನೇದು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಲ್ಗಾಮ್. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಲ್ಗಾಮ, ಇದನ್ನು ಡಾಕ್ಟರ್ ಶೇಷಗಿರಿ ಅಂತ ಕರೀತಾರೆ. ಇದರಲ್ಲೂ ಕೂಡ ಇಲ್ಲ. ಅರ್ಥ ಆಯ್ತಾ. ಇದರಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ಅದಾದಮೇಲೆ ಕಾಜಾ ಬಂದನವಾಜ ಯೂನಿವರ್ಸಿಟಿ ಅಂತ ಕರೀತಾರೆ. ಹತ್ತನೇದು ಕಾಜಾ ಬಂದನವಾಜ ಯೂನಿವರ್ಸಿಟಿ, ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಹನ್ನೊಂದನೇದು ಕಿಷ್ಕಿಂದ ಯೂನಿವರ್ಸಿಟಿ. ಬಂದನವಾಜ ಯೂನಿವರ್ಸಿಟಿ ಇರೋದು ಎಲ್ಲಿ ಕೇಳಿದರೆ ಕಲಬುರಗಿಯಲ್ಲಿ. ಓಕೆ, ಕಿಷ್ಕಿಂದ ಯೂನಿವರ್ಸಿಟಿ ಇರೋದು ಎಲ್ಲಿ ಕೇಳಿದರೆ ಬಳ್ಳಾರಿಯಲ್ಲಿ. ಸೊ ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಅದಾದಮೇಲೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇನ್ನೊಂದು KLE ಇದೆ, ಇದನ್ನು BVB-CET ಅಂತ ಕರೀತಾರೆ. BVB ಇದು ತುಂಬ ಫೇಮಸ್ಸು, BVB-CET ಅಂತ. ಇಲ್ಲೂ ಕೂಡ ಇಲ್ಲ, ಇದು ಹುಬ್ಬಳ್ಳಿಯಲ್ಲಿ ಬರೋದು BVB-CET. ಅದಾದಮೇಲೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಅಥವಾ ಇದನ್ನು MS ರುವಾಸ್ ಅಂತ ಕರೀತಾರೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಇದು ಬೆಂಗಳೂರಲ್ಲಿ ಬರೋದು. ಇಲ್ಲೂ ಕೂಡ ಇಲ್ಲ. ಅದಾದಮೇಲೆ 14ನೇದು PES ಯೂನಿವರ್ಸಿಟಿ, ರಿಂಗ್ ರೋಡ್ ಕ್ಯಾಂಪಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಬೋತ್ ಕ್ಯಾಂಪಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇವು ಎರಡರಲ್ಲೂ ಕೂಡ ನಿಮಗೆ ಇದಿಲ್ಲ, ಏನು SNQ ಕೋಟಾ ಇಲ್ಲ. ಅದಾದಮೇಲೆ 15ನೇದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇದರಲ್ಲೂ ಕೂಡ SNQ ಕೋಟಾ ಇಲ್ಲ. ಅದಾದಮೇಲೆ ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ರಾಯ್ ಟೆಕ್ ಯೂನಿವರ್ಸಿಟಿ, ಇಲ್ಲೂ ಕೂಡ ಇಲ್ಲ. 17ನೇದು ರೇವಾ ಯೂನಿವರ್ಸಿಟಿ, ಇಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ರೇವಾ ಯೂನಿವರ್ಸಿಟಿಯಲ್ಲಿ SNQ ಕೋಟಾ ಇಲ್ಲ. ಸರಿನಾ. ಅದಾದಮೇಲೆ RV ಯೂನಿವರ್ಸಿಟಿ, ಸಪ್ತಗಿರಿ NPS ಯೂನಿವರ್ಸಿಟಿ, RV ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇರೋದು ನಾನು. ಅದಾದಮೇಲೆ 19ನೇದು ಸಪ್ತಗಿರಿ NPS ಯೂನಿವರ್ಸಿಟಿ, ಇದು ಕೂಡ ಬ್ಯಾಂಗ್ಳೂರಲ್ಲೇ ಇರೋದು. NPS ಯೂನಿವರ್ಸಿಟಿ. ಓಕೆ, ಬ್ಯಾಂಗ್ಳೂರಲ್ಲಿರೋದು ಸಪ್ತಗಿರಿ NPS ಯೂನಿವರ್ಸಿಟಿ, ಇಲ್ಲೂ ಕೂಡ ಇಲ್ಲ. ಸೊ ಇದು ಯಾವ ಕಾಲೇಜಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇನ್ನೊಂದಿದೆ ಶರಣಬಸವ ಯೂನಿವರ್ಸಿಟಿ ಅಂತ, ಅದರಲ್ಲಿ ವುಮನ್ಸಿಗೂ ಇದೆ, ಇನ್ನೊಂದು ಎಲ್ರಿಗೂ ಇದೆ. ಶರಣಬಸವ ಯೂನಿವರ್ಸಿಟಿ ಅದನ್ನು ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ವುಮನ್ಸಿಗೂ ಇದೆ ಆ್ಯಂಡ್ ಸಪ್ರೇಟ್ ಆಗಿಯೂ ಇದೆ. ಅದಾದಮೇಲೆ ಇನ್ನು 20ನೇದು ಶ್ರೀನಿವಾಸ ಯೂನಿವರ್ಸಿಟಿ, ಇದು ಮಂಗಳೂರಲ್ಲಿ ಬರುತ್ತೆ. ಶ್ರೀನಿವಾಸ ಯೂನಿವರ್ಸಿಟಿ. ದೆನ್ ದ ಚಾಣಕ್ಯ ಯೂನಿವರ್ಸಿಟಿ, ಇದು ಬೆಂಗಳೂರಲ್ಲಿ ಬರುತ್ತೆ. ಇದರಲ್ಲೂ ಇಲ್ಲ. ಅದಾದಮೇಲೆ ಯೂನಿವರ್ಸಿಟಿ ಆಫ್ ಮೈಸೂರು,
ಇಲ್ಲೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ಅದಾದಮೇಲೆ 23ನೇದು ವಿದ್ಯಾಶಿಲ್ಪ ಯೂನಿವರ್ಸಿಟಿ, ವಿದ್ಯಾಶಿಲ್ಪ ಇದು ಬೆಂಗಳೂರಲ್ಲಿ ಬರೋದು, ಇದಕ್ಕೂ ಕೂಡ ನಿಮಗೆ SNQ ಕೋಟಾ ಇಲ್ಲ. ಇದು ಬಿಟ್ಟು ಇನ್ನು ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅದನ್ನು ನಾವು ಗೀತಮ್ ಅಂತ ಕರಿತೇವೆ. ಗೀತಮ್, ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಗೀತಮಲ್ಲಿರೋದು, ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಗೀತಮಲ್ಲೂ ಇಲ್ಲ. ಮತ್ತೊಂದು ದ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಯಾಕಂದರೆ ಇದು ಡೀಮ್ಡ್ ಯೂನಿವರ್ಸಿಟಿ ಆಗ್ತಾ ಇದೆ. ಇವೆರಡು ಯಾವುದು, ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋದು ತುಮಕೂರು, ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದು, ಇಲ್ಲೂ ಕೂಡ SNQ ಕೋಟಾ ಇಲ್ಲ. ಓಕೆ ಸರ್, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸರ್ ಇಷ್ಟು ಕಾಲೇಜ್ ಇದೆ, ಇದೆಲ್ಲ ಕಾಲೇಜಲ್ಲಿ ತುಂಬ ಇಂಟೇಕ್ಗಳಿದೆ, 1000, 2000, 3000 ಇಂಟೇಕ್ಗಳಿದೆ. ಸರ್ ನಾನು SNQ ಕೋಟಾ ಬೇಕು ಅಂತ ಹೇಳಿ ಇದೆಲ್ಲ ಕಾಲೇಜನ್ನು ಬಿಡಲಿಕ್ಕಾಗತ್ತಾ? ಇಲ್ಲ. ಇದೆಲ್ಲ ಕಾಲೇಜನ್ನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು ಬಿಡಬಾರ್ದು. ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ನೀವು ಈ SNQ ಕೋಟಾ ಇಲ್ಲ ಅಂತೇಳಿ ಈ ಕಾಲೇಜನ್ನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಬಿಟ್ಟರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಈ ಯೂನಿವರ್ಸಿಟಿಗಳಲ್ಲೆಲ್ಲ ತುಂಬ ಸೀಟ್ಸ್ಗಳಿದೆ, ಇಂಟೇಕ್ಗಳಿದೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದನ್ನು ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆದರೆ ನಿಮ್ಗೆ ಯಾವ ಕಾಲೇಜಲ್ಲಿ ಸಿಗ್ಬೋದು, ಇವಾಗ ನಿಮ್ಗೆ SNQ ಕೋಟಾನೇ ಬೇಕು ಅಂತಿದ್ರೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ನಾನು ನಿಮಗೆ ಇದು ಮಾಡ್ತೇನೆ, ಗೈಡ್ ಮಾಡ್ತೇನೆ. ಸರಿನಾ ಸರ್? SNQ ಕೋಟಾ ಆದರೆ ಫೀಸ್ ಎಷ್ಟು ಸರ್? ನಿಮಗೆ SNQ ಕೋಟಾ ಆದರೆ ಆ್ಯನ್ಯುವಲ್ ಫೀಸು 30,000 to 40,000. ಓಕೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಆ್ಯನ್ಯುವಲ್ ಫೀಸ್ ಫಾರ್ 4 years. ನೀವು 1 year ಫೀಸನ್ನು ಇಲ್ಲಿ 4 years ಪೇ ಮಾಡ್ತೀರಾ ಅಷ್ಟೇ. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.